ಹಾಯ್, ರಿಸಲ್ಟ್ ನ ಚೆಕ್ ಮಾಡಿದಿರಾ? ಈಗ ತುಂಬಾ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಥವಾ ಮಾರ್ಕ್ಸ್ ಶೀಟ್ ಅಲ್ಲಿ NC ಅಂತ ಬಂದಿದೆ, ಅದ್ರ ಮೀನಿಂಗ್ ಏನು ಅಂತ ಕೇಳ್ತಾ ಇದ್ರಿ. ಅದ್ರ ಮೀನಿಂಗ್ ಅನ್ನ ಈಗ ನಾನು ಹೇಳ್ತೀನಿ, ನಂತರ ಪೂರ್ತಿಯಾಗಿ ಕೇಳಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಓಕೆ, NC ಅಂತ ಹೇಳಿದ್ರೆ ನಾಟ್ ಕ್ಲಿಯರ್ಡ್ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ. ಅಂದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಅಂತಾನೆ ಅದ್ರ ಅರ್ಥ. ಓಕೆ, ಬಟ್ ಡೈರೆಕ್ಟ್ ಆಗಿ ಫೇಲ್ ಅಂತ ಕೊಡೋದ್ರ ಬದಲು ಸ್ಟೂಡೆಂಟ್ಸ್ ಗೆ ಬೇಜಾರಾಗಬಾರು ಅನ್ನೋ ದೃಷ್ಟಿಯಿಂದಾನೆ ಅಲ್ಲಿ ನಾಟ್ ಕಂಪ್ಲೀಟೆಡ್ NC ಅಂತ ಕೊಡ್ತಾ ಇದಾರೆ. ಈಗ ನಿಮಗೆ ಟೆನ್ಷನ್ ಕೂಡ ಆಗ್ತಾ ಇರತ್ತಕ್ಕೆ, NC ನಾಟ್ ಕಂಪ್ಲೀಟೆಡ್ ಅಂತ ಬಂತು ಅಥವಾ ಫೇಲ್ ಆದ್ವಿ ಅಂತ ಟೆನ್ಷನ್ ಆಗ್ತಾ ಇದ್ರೆ ರಿಲ್ಯಾಕ್ಸ್, ಆಪ್ಷನ್ಸ್ ಇದಾವೆ. ನಿಮ್ಗೆ ಅಕಸ್ಮಾತ್ 1-2 ಮಾರ್ಕ್ಸ್ ನ ಡಿಫರೆನ್ಸ್ ಇದ್ರೆ ಪಾಸಿಂಗಿಗೆ ಅಂತ ಸಂದರ್ಭದಲ್ಲಿ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬಹುದು. ಓಕೆ, ಅಕಸ್ಮಾತಾಗಿ ನಾ ಬರ್ದಿದ್ದೆ ಎಷ್ಟಿದೆ, ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ ಎಷ್ಟು ಯೂಸ್ ಇಲ್ಲ ಅಂತ ಹೇಳಿದ್ರೆ 2ನೇ ಎಕ್ಸಾಮ್ ಇದೆ, ಇದೇ ಮಂತ್ ಎಂಡ್ ಅಲ್ಲಿ ಇದೆ 2ನೇ ಎಕ್ಸಾಮ್. ಸೊ ಅದನ್ನ ಬರೆದು ಕೂಡ ನೀವು ಪಾಸ್ ಆಗಬಹುದು. ಸೊ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಸೊಲ್ಯೂಷನ್ ಇದೆ ಅಲ್ವಾ, ಪಾಸ್ ಆಗೋದಕ್ಕೆ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಫೋಕಸ್. ನಿಮ್ಗೆ ಎಷ್ಟೇ ಮಾರ್ಕ್ಸ್ ಬಂದಿರಲಿ, ಪಾಸ್ ಆಗೋದಕ್ಕೆ ಆಪ್ಷನ್ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿ ಪ್ರಿಪರೇಷನ್ ಈಗಿಂದನೇ ಸ್ಟಾರ್ಟ್ ಮಾಡಿ. ನಂತರ ಯಾವ ವಿಷಯದಲ್ಲಿ ಫೇಲ್ ಆಗಿರ್ತೀರೋ, ಯಾವ ವಿಷಯಕ್ಕೆ NC ಅಂತ ಬಂದಿದೆಯೋ ಅದಷ್ಟೇ ಎಕ್ಸಾಮ್ ಅನ್ನ ಬರೆದು ನೀವು ಮುಂದೆ ಪಾಸ್ ಆಗಿ ಇದೇ ಅಕಾಡೆಮಿಕ್ ಇಯರ್ಗೆ ಲೇಟು ಅಲ್ಲ, ರಿಸಲ್ಟ್ ಕೂಡ ಅಂದ್ರೆ ಈಗ ಏನು 2ನೇ ಎಕ್ಸಾಮ್ ಬರೆದ್ರಿ ಅಂತ ಹೇಳಿದ್ರೆ ರಿಸಲ್ಟ್ ಕೂಡ ಮೇ ಎಂಡ್ ಆ ರೀತಿ ಬರುತ್ತೆ. ಇದೇ ಅಕಾಡೆಮಿಕ್ ಇಯರ್ಗೆ ನೀವು ನೆಕ್ಸ್ಟ್ ಕೋರ್ಸ್ಗಳನ್ನ ಜಾಯ್ನ್ ಆಗಬಹುದು. ಅಂದ್ರೆ ಮೊದಲೇ ಬೋರ್ಡ್ ಎಕ್ಸಾಮ್ ಅಷ್ಟೇ ಬರೆದು ಯಾವ ವಿದ್ಯಾರ್ಥಿಗಳು ನೆಕ್ಸ್ಟ್ ಕೋರ್ಸ್ಗೆ ಜಾಯ್ನ್ ಆಗ್ತಾರೆ, ಅದೇ ರೀತಿ ನೀವು ಕೂಡ ಇದೇ ಅಕಾಡೆಮಿಕ್ ಇಯರ್ ಅಲ್ಲೇ ಜಾಯ್ನ್ ಆಗ್ಬಹುದು ನೆಕ್ಸ್ಟ್ ಕೋರ್ಸ್. ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಆಗಿ NC ಅಂತ ಬಂದಿದ್ರೆ 2ನೇ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.